ಸ್ನೇಹಿತರೆ, ಚೆಲುವರಾಯ ಸ್ವಾಮಿ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾಗಮಂಗಲ ಕ್ಷೇತ್ರದ ಒಬ್ಬ JDS ಅಭ್ಯರ್ಥಿಯಾಗಿದ್ದರು ಹಿಂದೆ. ಹಾಗಾದರೆ ಇವರು ನಾಗಮಂಗಲ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿ ನೆಕ್ಸ್ಟು ಕಾಂಗ್ರೆಸ್ಗೆ ಪರಾರಿಯಾಗಿದ್ದೇಕೆ, ಇವರು ಕಾಂಗ್ರೆಸ್ಗೆ ಯಾಕೆ ಹೊರಟೋದ್ರು ಅಂಥದ್ದಾದರೂ ರಾಜಕೀಯದಲ್ಲಿ ಏನಾಗ್ತಿದೆ? ಹಾಗಾದರೆ ರಾಜಕೀಯದಲ್ಲಿ ಭವಿಷ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ವಾ? ನೋಡಿ, ಎಲ್ಲರಿಗೂ ಕೂಡ ಭವಿಷ್ಯ ಇಲ್ವಾ? ಭವಿಷ್ಯನ ನೀವು ಗಮನಿಸಿರ್ತೀರ. ನಮ್ಮ ಜೊತೆ ಎಲ್ಲ ಥರದ ಭವಿಷ್ಯ ಇದ್ದೇ ಇರುತ್ತೆ, ಎಲ್ರಿಗೂ ಇರುತ್ತೆ ಭವಿಷ್ಯ. ಆದರೆ ಅವರು ಅದನ್ನು ಪರ್ಮನೆಂಟಾಗಿ ಉಳಿಸ್ಕೊಳ್ಳಲ್ಲ. ಅಂದರೆ ಪರ್ಮನೆಂಟ್ ಆಗಾದರೆ ಒಂದು ಕಡೆ ನಿಲ್ಲಲ್ಲ, ಬೇರೆ ಬೇರೆ ಪಕ್ಷಗಳನ್ನ ಬದಲಾಯಿಸ್ತಾ ಇರ್ತಾರೆ. ಯಾಕೆ ಪಕ್ಷಗಳನ್ನ ಬದಲಾಯಿಸ್ತಾ ಇರ್ತಾರೆ? ಹಾಗಾದರೆ ಪಕ್ಷಗಳಲ್ಲಿ ಬಿರುಕು ಹೊಡೆಯೋದು ಯಾಕೆ? ಮತ್ತು ಯಾಕೆ ಪಕ್ಷವನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಅಂತ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆಯಾ? ಸ್ನೇಹಿತರೆ ನೋಡಿ, ರಾಜಕೀಯದಲ್ಲಿ ಎಲ್ಲರೂ ಕೂಡ ಪಕ್ಷವನ್ನು ಬದಲಾಯಿಸ್ತಾ ಇರ್ತಾರೆ ಅನ್ನೋದು ಖಂಡಿತ ನಿಜಾನೇ. ಒಂದು ಪಕ್ಷದಲ್ಲಿ ಕೂಡ ಕರೆಕ್ಟಾಗಿ ನಿಲ್ಲಲ್ಲ. ಯಾಕೆ ಅಂತಂದರೆ ಅವ್ರದ್ದೇ ಆದಕ್ಕಂಥದ್ದ ಒಂದು ರೂಲ್ಸನ್ನು ಕೂಡ ಫಾಲೋ ಮಾಡಲ್ಲ. ಯಾಕೆಂದರೆ ಅವ್ರದ್ದೇ ಆದ ಒಂದು ರೂಲ್ಸು ನಿಮ್ಗೆ ಗೊತ್ತೇ ಇರುತ್ತೆ. ಏನಂತಂದರೆ, ನಮ್ಮ ಪಕ್ಷದಲ್ಲಿ ಈ ಥರ ಇಷ್ಟು ವರ್ಷಗಳ ಕಾಲ ನೀವು ಸೇವೆ ಸಲ್ಲಿಸಬೇಕು ಅಂತೆಲ್ಲ ಆ ಥರ ರೂಲ್ಸ್ ಎಲ್ಲ ಇಲ್ಲವೇ ಇಲ್ಲ. ನಿಮ್ಮ ಪಕ್ಷ ಇಷ್ಟ ಇಲ್ವಾ, ಬಿಟ್ಟು ಹೋಗ್ಬೋದು. ಯಾಕೆ ಪಕ್ಷ ಇಷ್ಟ ಇಲ್ಲ? ನೋಡಿ, ಪಕ್ಷ ಈ ಕಡೆ ಈ ಸಲ ಗೆಲ್ತಾ ಇಲ್ಲ, ಈ ಸಲ ಇವ್ರದ್ದು CM ಆಗ್ತಾ ಇಲ್ಲ, ಇವ್ರ ಪಕ್ಷ ಬರ್ತಾ ಇಲ್ಲ. ನೆಕ್ಸ್ಟ್ ಸಲ BJP ಬರ್ತಾ ಇದೆ, ಈ ಸಲ ಕಾಂಗ್ರೆಸ್ ಬರ್ತಾ ಇದೆ. ಬರೀ ಇದೇ ರೀತಿ ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಈ ಸಲ ಪಕ್ಷ ಬಿದ್ದೋಗ್ಬಿಟ್ಟಿದೆ. ನೋಡಿ, ಈ ವರ್ಷ ಕಾಂಗ್ರೆಸ್ಸು ಮತ್ತು BJP ಅವ್ರದ್ದೇ ಜಾಸ್ತಿ ಹಾವಳಿ ಇದ್ದೇ ಇರುತ್ತೆ. ಆದ್ದರಿಂದ JDS ಪಕ್ಷ ಅದು ಏನಿದೆ ಅವೆಲ್ಲ PM ಅಲ್ಲಿ CM ಆಗಂತೂ ಆಗೋಕ್ಕೆ ಆಗಲ್ಲ. ಯಾಕೆಂದರೆ ಆ ರೀತಿ ಫೇಲ್ಡ್ ಆಗಿಬಿಟ್ಟಿದೆ ಈಗ ಪಕ್ಷ ಅಂತಂದ್ಬಿಟ್ಟು ಕೂಡ ಪಕ್ಷವನ್ನು ಬದಲಾಯಿಸ್ತಾ ಇರ್ತಾರೆ ಅಷ್ಟೇ. ಅಭ್ಯರ್ಥಿಗಳು ನೀವು ನೋಡಿರ್ತೀರ, ಈಗ ದಳ ಅಂತಲ್ಲ, ಎಲ್ಲ ಕಾಂಗ್ರೆಸ್ಸಲ್ಲೂ ಅಷ್ಟೇ. ಎಷ್ಟೋ ಜನ ಕಾಂಗ್ರೆಸ್ ಬಿಟ್ಟು BJP ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನು ಬರುತ್ತೆ ಅಂದರೆ, ನೋಡಿ, DK ಶಿವಕುಮಾರ್ ಅವ್ರ ಮಗಳು BJPಗೆ ಹೋಗ್ತಾ ಇದ್ದಾರಂತೆ ಪಕ್ಷ. ನೋಡಿ, ಕಾಂಗ್ರೆಸ್ ಪಕ್ಷ ಈಗ ಅವರು DCM ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಹೋಗುವಂಥ DKಶಿ ಹೇಳ್ತಾ ಇದ್ದಾರಂತೆ. ನಿಜಕ್ಕೂ ಇದು ಏನಾಗಾದರೆ DKಶಿ ಯಾಕಾಗಿ ಹೇಳ್ತಾ ಇದ್ದಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಆದರೆ ನಮ್ಮ ಒಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಕ್ಷೇತ್ರದಲ್ಲಿ ಚೆಲುವರಾಯ ಸ್ವಾಮಿ ಇದ್ದರು. ಚೆಲುವರಾಯ ಸ್ವಾಮಿ ಹಾಗಾದರೆ ಏನಕ್ಕೆ JDS ಬಿಟ್ಟು ಕಾಂಗ್ರೆಸ್ಗೆ ಹೋದರು? ನೋಡಿ, ಪಕ್ಷದಲ್ಲಿ ಹಾಗಾದರೆ JDS ಪಕ್ಷದಲ್ಲಿ ಏನು ಅವ್ರಿಗೆ ಬೇಕಾದಂಥ ಒಂದು ಸವಲತ್ತುಗಳಿಲ್ವಾ? ಸವಲತ್ತು ಅನ್ನೋದಕ್ಕಿಂತ ಅಧಿಕಾರ ಅನ್ನೋದು ಕಳ್ಕೊಂಬಿಟ್ರೆ JDS ಅಂತಕ್ಕಂಥದ್ದು. ನೋಡಿ, JDS ಬಿಟ್ಟು ಯಾಕೆ ಹೋಗ್ತಾರೆ? JDS ಅಂತಕ್ಕಂಥದ್ದು ಎಲ್ಲರೂ ನೋಡಿ, ಕುಮಾರಣ್ಣನ ಅಭಿಮಾನಿಗಳು ಅಂತ ಬಂದಾಗ, ಹುಡುಗರು ಅಂತ ಬಂದಾಗ ತುಂಬ ಅಭಿಮಾನ ಗಳಿಸಿತ್ತು ಹಿಂದೆ. ಅವರು ಕೂಡ ತುಂಬ ಸಲ CMs ಆಗಿದ್ದರು. CM ಆಗಿ PM ವರ್ಗೂ ಕೂಡ ದೇವೇಗೌಡ ಅನ್ನೋ ಫ್ಯಾಮಿಲಿ, ದೇವೇಗೌಡ ಕೂಡ ಕುಟುಂಬ ಏನಿದೆ PM ಆಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು. ಆದರೂ ಕೂಡ ಆ ಟೈಮಲ್ಲಿ ಪಕ್ಷದ ಜೊತೆಗಿದ್ದರು ಚೆಲುವರಾಯ ಸ್ವಾಮಿ. ಈಗ ಪಕ್ಷದ ಜೊತೆ ಇಲ್ಲ, ಈಗ ಬೇರೆ ಕಡೆನೇ ಹೋಗ್ಬಿಟ್ಟಿದ್ದಾರೆ, ಅಂದರೆ ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದಾರೆ. ಆ ಮಗ ಕೂಡ ನೆಕ್ಸ್ಟು ರಾಜಕೀಯ ಅಭ್ಯರ್ಥಿ ಆಗ್ಬೋದು. ಆದರೆ ಸದ್ಯಕ್ಕೆ ಈಗ ಅವ್ರ ಮಗ ಸಿನಿಮಾ ಮಾಡ್ತಾ ಇರೋದ್ರಿಂದ ರಾಜಕೀಯ ಅಭ್ಯರ್ಥಿ ಆಗೋದಕ್ಕಾಗಲ್ಲ. ನೋಡಿ, ಪಕ್ಷ ಅಂತ ಬಂದಾಗ ಚೆಲುವರಾಯ ಸ್ವಾಮಿ ಅವರು ಲಾಸ್ಟ್ ಟೈಮ್ ಎಲ್ಲ ಬದಲಾಯಿಸಿದ್ರು ಅನ್ನೋದು ನಿಮ್ಗೆ ಎಲ್ಲರೂ ಎಷ್ಟೋ ಜನ ನೋಡಿರ್ತೀರ. ಆದರೆ ನೋಡಿರೋದು ನೀವು ನೋಡಿ, ಬದಲಾಯಿಸೋದಾದರೂ ಕೂಡ ಈ ಥರ ಯಾಕೆ ಬದಲಾಯಿಸ್ತಾರೆ ಅಂದರೆ ಒಂದೇ ಒಂದು ಕಾರಣ, ಅಂದರೆ ಅಧಿಕಾರದಲ್ಲಿಲ್ಲ. ನೋಡಿ, ಪಕ್ಷ ಅಂತಂದರೆ ಯಾರೂ ಅಧಿಕಾರದಲ್ಲಿಲ್ಲ. ಇಲ್ಲಿ ಪಕ್ಷದಲ್ಲಿ ಅಧಿಕಾರನ CM ಒಂದು ಪಟ್ಟ ಇದೆಯಲ್ಲ, ಆ CM ಪಟ್ಟ ಈ ಪಕ್ಷಕ್ಕಿಲ್ಲ. ನೋಡಿ, ಆ CM ಪಟ್ಟ ಈ ಪಕ್ಷಕ್ಕಿದ್ದರೆ ಅಲ್ಲಿಂದನೇ ನಾವು ಎಷ್ಟೆಷ್ಟೋ ಯೋಜನೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೋಬೋದು CM ಕಡೆಯಿಂದನೇ ನಮ್ಮ ಕ್ಷೇತ್ರಕ್ಕೆ ಎಷ್ಟೆಷ್ಟೋ ಯೋಜನೆಗಳು ಅಂತಂದರೆ, ನೋಡಿ, ಈಗ ಕಾಂಗ್ರೆಸ್ ಪಕ್ಷ CM ಸಿದ್ದರಾಮಯ್ಯ ಇರೋದ್ರಿಂದ ಅವರಿಂದ ನಾವು ಎಷ್ಟೆಷ್ಟು ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ಮಾಡಿಸ್ಕೊಬೋದು. ನಮ್ಮ ಕ್ಷೇತ್ರಗಳಲ್ಲಿ ಜನಗಳನ್ನು ಅಭಿಮಾನಿಗಳನ್ನು ಗಳಿಸ್ಬೋದು. ಅದರಿಂದ ನಾವು ಪಕ್ಷ ಚೇಂಜ್ ಮಾಡ್ತಾ ಇರೋದು ಅಂತ ಇಲ್ಲಿ ಬರುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಪಕ್ಷವನ್ನು ಈ ಎಲ್ಲರೂ ಅಷ್ಟೇ, ನೀವು ಅಭ್ಯರ್ಥಿಗಳನ್ನ ನೋಡ್ತಾ ಇರ್ತೀರ, ಈ ಪಕ್ಷಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರೋದೆಲ್ಲ ಇಷ್ಟೇ ಕಾರಣ, ಬೇರೆ ಏನೇನಿಲ್ಲ. CM ಅಂತ ಎಲ್ಲ ನೋಡಿ, ಎಲ್ಲ CM ಕೈಲಿ ಇರುತ್ತೆ. ಅವರವರ ಒಂದು ಯೋಜನೆಗಳು, ಕಾರ್ಯಕ್ರಮಗಳೇನಿರುತ್ತೆ ಅದನ್ನೆಲ್ಲ ಅವರ ಕ್ಷೇತ್ರಕ್ಕೆ ಬರ್ಸ್ಕೊಳ್ಳೋದೇನಿರುತ್ತೆ ಅದನ್ನೆಲ್ಲ ತುಂಬ ಬರ್ಸ್ಕೊಂಡ್ಬಿಡ್ತಾರೆ ಅವರು ಅಷ್ಟೇ, ಬೇರೆ ಏನೇನಿಲ್ಲ. ಅದನ್ನು CM ಕಡೆಯಿಂದನೇ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಏನೋ ಒಂದು ಇಂಪ್ಲಿಮೆಂಟ್ ಮಾಡಿಸಿ ಎಲ್ಲ ಬರ್ಸ್ಕೊಂಡು ಕೋಟಿ ದುಡ್ಡನ್ನ ಮಾಡ್ತಕ್ಕಂಥದ್ದೇ ಏನಿದೆ, ಬೇರೆ ಏನಿಲ್ಲ ಪಕ್ಷ ಬದಲಾಯಿಸೋದು. ನೋಡಿ, ಕುಮಾರಣ್ಣ ಹಿಂದೆ ಎಲ್ಲ ಅಭಿಮಾನಿಗಳು ತುಂಬ ಇದ್ದರು. ತುಂಬ ಕ್ಷೇತ್ರಗಳಲ್ಲಿ ಕೂಡ ರಾಜ್ಯದ CM ಆಗೋ ಮಟ್ಟಕ್ಕೆ ಹೋಗಿತ್ತು JDS ಪಕ್ಷ. ಈಗ ಎಲ್ಲ ಕಡೆ ಅವ್ರದ್ದು ಕೂಡ ತುಂಬ ಸುಳ್ಳು ಸುದ್ದಿ ಕೂಡ ಬುಸಿದ್ರಾಯಿತು. ನೆಕ್ಸ್ಟು ಪ್ರಜ್ವಲ್ ರೇವಣ್ಣ ಸುದ್ದಿ ಬಂತು. ಆದ್ದರಿಂದ ಈಗಾಗಲೇ ಪಕ್ಷ ಕೂಡ ಈಗಾಗಲೇ ತುಂಬ ಫೇರ್ಡ್ ಆಗೋಯ್ತು ಅಂತ ಕೂಡ ಕಂಡು ಬರ್ತು. ಆದರೆ ಚೆಲುವರಾಯ ಸ್ವಾಮಿ ಬಗ್ಗೆ ನಾವು ಮಾತಾಡೋದಾದರೆ, ಈಗ ನೋಡಿ, ಕೆಲವು ಯೋಜನೆಗಳನ್ನ ನೀವೇ ನೋಡಿರ್ತೀರ. ಎಷ್ಟೆಷ್ಟು ಯೋಜನೆಗಳು, ಕೆಲವು ಯಾವುದು, ಈಗ ನೋಡಿ, ಎತ್ತಿನ ಹೊಳೆ ಯೋಜನೆ, ಅದು ಎಕ್ಸಾಂಪಲ್, ಉದಾಹರಣೆಗೆ ಅದು ಶಿವಮೊಗ್ಗ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಶಿವಮೊಗ್ಗ ಭದ್ರಾವತಿ ಅಂತ ನಾವು ನದಿ ಏನು ಕರಿತೀವಿ, ಅಲ್ಲಿ ಆ ಕಡೆ ಕ್ಷೇತ್ರಕ್ಕೆ ಬರುತ್ತೆ. ಆದರೆ ಅದರಲ್ಲಿ ಎಷ್ಟು ಕೋಟಿಗಳನ್ನು ಗುಳುಮ್ ಅಂತ ನುಂಗ್ತಾರೋ ಅದೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಅದೆಲ್ಲ ನಾನು ನಿಮಗೆ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ನೋಡಿ, ಪಕ್ಷಗಳನ್ನು ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಲಿ, ಅಭ್ಯರ್ಥಿಗಳು ಬದಲಾಯಿಸುವ ಒಂದು ಕಾರಣ ಉದ್ದೇಶ ಎಲ್ಲ ಇಷ್ಟೇ.
ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರನ್ನ ಹೋಗಿ ಪಕ್ಷ ಸೇರ್ಕೋತಾರೆ ಅಷ್ಟೇ ಜನ. ಅಧಿಕಾರ ನೋಡಿ, ಅಧಿಕಾರ ಪಟ್ಟ ಇದೆಯಲ್ಲ, CM ಅಧಿಕಾರ, ಒಬ್ಬ ರಾಜನ ಆಳ್ವಿಕೆ ಅಧಿಕಾರ ನೋಡಿ. ರಾಜ ಅಂತ ಬಂದರೆ ಎಲ್ಲರೂ ಅಷ್ಟೇ. ಆಗಿನ ಕಾಲದಲ್ಲಿ ರಾಜನೇ ಮುಖ್ಯಮಂತ್ರಿ ಆಗಿದ್ದ. ಅಂದರೆ ಮುಖ್ಯಮಂತ್ರಿ ಅನ್ನೋ ಪದ ಇರಲಿಲ್ಲ, ರಾಜನೇ ಎಲ್ಲ ಹೇಳ್ದಂಗೆಲ್ಲ ಸೈನಿಕರೆಲ್ಲ ರಾಜನ ಮಾತೇ ಕೇಳಬೇಕಾಗಿತ್ತು, ಆ ರೀತಿ ಇತ್ತು. ಆದರೆ ಈಗ ಮುಖ್ಯಮಂತ್ರಿ ಅನ್ನೋ ಕಾಲ ಇರೋದ್ರಿಂದ ಯಾರು ಮುಖ್ಯಮಂತ್ರಿಗೆ ಅರ್ಹರಿರ್ತಾರೋ ಅವ್ರ ಮಾತನ್ನೇ ಕೇಳ್ತಾರೆ ಅವರು ಅಂತ ಒಂದು ಕಾಲ ಬಂದುಬಿಟ್ಟಿದೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋ ರಾಜಕೀಯ ಪಕ್ಷ.